ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ರಾಜ್ಕುಮಾರ್ ಮುಟ್ಬೋದಾಯ್ತು ಆಗ 40 ವರ್ಷದಲ್ಲಿ. ಇವತ್ತು ಗಿಲ್ಲಿ ಮುಟ್ಟಕ್ಕಾಗಲ್ಲ, ಆ ತರ ಹೆಸರು ಮಾಡೋಣ. ಒಬ್ಬರನ್ನ ಪ್ರೀತಿಸೋ ಬರದಲ್ಲಿ ಇನ್ನೊಬ್ಬರನ್ನ ತುಳಿಬಾರ್ದು ಆಕ್ಚುಲಿ. ಯಾಕಂದ್ರೆ ಖಂಡಿತವಾಗ್ಲೂ ಅವರೊಬ್ರು ಮೇರು ನಟರು. ಆಕ್ಚುಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ಕೂಡ ನಮ್ಗೆ ಇಲ್ಲ. ಖಂಡಿತವಾಗ್ಲೂ ನಾನು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾನೆ ಇರ್ತೀನಿ. ಬಿಗ್ ಬಾಸ್ ಅನ್ನೋದೊಂದು ಅದ್ಭುತವಾದ ರಿಯಾಲಿಟಿ ಶೋ. ಅಲ್ಲಿ ತುಂಬಾ ಜನ ಕಂಟೆಸ್ಟೆಂಟ್ ಗಳು ಬರ್ತಾರೆ. ಈಗ 12ನೇ ಸೀಸನ್. ಬಟ್ ಯಾವಾಗ್ಲೂ ಸುದೀಪ್ ಸರ್ ಅಲ್ಲಿ ಇದ್ದೇ ಇರ್ತಾರೆ. ಎಷ್ಟೋ ಜನ ಕಂಟೆಸ್ಟೆಂಟ್ ಗಳಿಗೆ ಅವ್ರು ಮಾಡೋ ತಪ್ಪುಗಳನ್ನ ತಿದ್ದಿ, ಈಗ ಒಂದು ಕಲ್ಲನ್ನ ಹೇಗೆ ಅದು ಹೆಂಗೆಂಗೋ ಬೆಳ್ಕೊಂಡ್ಬಿಟ್ಟಿರ್ತದೆ, ಅದನ್ನ ನೀಟಾಗಿ ಕೆತ್ತನೆ ಮಾಡಿ ಒಂದು ಒಳ್ಳೆ ಅದ್ಭುತವಾದ ಶಿಲೆ ಮಾಡಿ ಒಂದು ಒಳ್ಳೆ ದೇವ್ರ ರೂಪ ಕೊಟ್ಟು ಹೊರಗಡೆ ಕಳ್ಸೋದೇ ಒಂದು ಅದ್ಭುತವಾದ ಶಿಲ್ಪಿ ಅವರು ಸುದೀಪ್ ಸರ್. ಆತರ ಒಂದು ಒಳ್ಳೆ ಅದ್ಭುತವಾದ ಅವ್ರ ತಪ್ಪು ಸರಿಗಳನ್ನ ತಿದ್ದಿ ಹೊರಗಡೆ ಕಳ್ಸಿರೋದಕ್ಕೋಸ್ಕರ ಇವಾಗ ಒಳ್ಳೊಳ್ಳೆ ಸ್ಪರ್ಧಿಗಳು ಜನ ಮನ್ನಣೆ ಗಳಿಸಿರೋದು ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಈಗಿನ ಸೀಸನ್ ಅಲ್ಲಿ ಗಿಲ್ಲಿ ಅವ್ರು ಗೆದ್ರು. ಅವ್ರು ಗೆದ್ದಿರೋದಕ್ಕೂ ನನಗೆ ಖುಷಿ ಇದೆ. ಯಾಕಂದ್ರೆ ಒಳ್ಳೆ ಅದ್ಭುತವಾದ ಕಲಾವಿದ, ಗೆಲ್ಲಬೇಕು. ಅದ್ರ ಜೊತೆಗೆ ಬಂದು ಈಗ ಒಬ್ಬರನ್ನ ಪ್ರೀತಿಸೋ ಬರದಲ್ಲಿ ಇನ್ನೊಬ್ಬರನ್ನ ತುಳಿಬಾರ್ದು ಆಕ್ಚುಲಿ. ಯಾಕಂದ್ರೆ ಮೇರು ನಟರುಗಳ ಬಗ್ಗೆ ಅವ್ರನ್ನ ಅಂದ್ರೆ ಹೋಲಿಕೆ ಮಾಡೋದೆಲ್ಲ ತಪ್ಪು ಅಂತ ನನಗೆ ಅನಿಸಿಕೆ. ನಾನು ಒಬ್ಬ ಕಲಾವಿದನಾಗಿ ಇದು ಅವ್ರಿಗೂ ಕೂಡ ಇಷ್ಟ ಇರೋದಿಲ್ಲ, ಗಿಲ್ಲಿ ಅವ್ರಿಗೂ ಇಷ್ಟ ಇರಲ್ಲ ಇದ್ರ ಬಗ್ಗೆ. ಬಟ್ ಅವ್ರು ಗೆದ್ದಿರೋದು ಖುಷಿ ಇದೆ. ಜೊತೆಗೆ ಬಿಗ್ ಬಾಸ್ ಬಗ್ಗೆನೂ ಒಂದು ಅಭಿಮಾನ ಇದೆ. ನೋಡ್ತಾ ಇರ್ತೀನಿ ಸರ್, ಫಾಲೋ ಮಾಡ್ತಾ ಇರ್ತೀನಿ. ಕೆಲವೊಂದು ಸ್ಟೇಟ್ಮೆಂಟ್ಗಳು ಬಂದಿರೋದು ಅಂದ್ರೆ ಯಾವ ತರ ಸ್ಟೇಟ್ಮೆಂಟ್ ಸರ್? ರಾಜ್ಕುಮಾರ್ ಸರ್ ಖಂಡಿತವಾಗ್ಲೂ ಅವರೊಬ್ರು ಮೇರು ನಟರು. ಆಕ್ಚುಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ಕೂಡ ನಮ್ಗೆ ಇಲ್ಲ. ಯಾಕಂದ್ರೆ ಕನ್ನಡ ಚಿತ್ರರಂಗ ಅಂತ ಬಂದಾಗಲೇ ಮೊದಲನೇ ಕಾಣಿಸೋದೇ ನಮ್ಮ ಅಣ್ಣ ಅವರು. ಅವ್ರ ಬಗ್ಗೆ ಹೇಳಿರೋದು ನನಗೂ ಒಂಥರ ಬೇಜಾರಿದೆ. ಈಗ ಅಭಿಮಾನ ಅನ್ನೋದು ಓಕೆ, ಅಭಿಮಾನ ಎಲ್ರಿಗೂ ಇರ್ತದೆ. ಬಟ್ ಒಬ್ಬರನ್ನ ಪ್ರೀತಿಸೋ ಬರದಲ್ಲಿ ಇನ್ನೊಬ್ಬರನ್ನ ಒಂದ್ ಸ್ವಲ್ಪ ಕಡೆ ಅಂದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿ ಇಟ್ಟು ಮಾತಾಡೋದು ನನಗೆ ಅದು ಇಷ್ಟ ಆಗಿಲ್ಲ ಸರ್ ಪರ್ಸನಲ್ ಆಗಿ.